ಸ್ನೇಹಿತರೆ ಈ ಸತಿ ನೀವು ಹೋಗಿ ಅಳ್ತೀರಿ ದೇವರ ಎದುರಿಗೆ, ಅದು ತುಂಬಾ ಟ್ರೋಲ್ ಆಗುತ್ತೆ. ಯಾಕೆ ಅತ್ರಿ ಅಂತ? ಅಲ್ಲ, ಟ್ರೋಲ್ ಆಗಿದೆ ಏನು ಎತ್ತಂತ ನಂಗೆ ಗೊತ್ತಿಲ್ಲ, ಬಟ್ ಅದ್ರ ಹಿಂದೆ ನಡೆದಿರೋ ಘಟನೆ ಟೆಲಿಕಾಸ್ಟ್ ಆಗಿಲ್ಲ, ಹಾಗಾಗಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಏನು ಏನು ಸೊ ಅಂದ್ರೆ ಟಾಸ್ಕ್ ಆಡೋ ವಿಷಯದಲ್ಲಿ ರಜತ್ ನನ್ನ ಫ್ಯಾಮಿಲಿ ಬಗ್ಗೆ ಕಮೆಂಟ್ ಮಾಡ್ತಾರೆ. ಸೊ ಒಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು, ನಾವು ಮದುವೆ ಆಗೋ ಟೈಮಲ್ಲಿ ನಮ್ಮದು ಒಂದಷ್ಟು ಫ್ಯಾಮಿಲಿ ಇಶ್ಯೂಸ್ ಆಗಿದೆ. ನಾನು ಬೇರೆ 6 ತಿಂಗಳಾಗಿದೆ. ಪ್ರತಿಯ ಹೆಣ್ಮಗಳಿಗೂ, ಮದುವೆ ಆಗಿ ಹೋಗಿರೋ ಹೆಣ್ಮಗಳಿಗೂ ತವ್ರ ಮನೆ ಅನ್ನೋದು ಒಂದು ಸೆಂಟಿಮೆಂಟು. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿದಾಗ ಸಹಜವಾಗಿ ನೋವಾಗುತ್ತೆ, ಬೇಜಾರಾಗುತ್ತೆ. ಸೊ ನಾನು ಮದುವೆಯಾಗಿ ಗಂಡನ ಮನೆಗೆ ಬಂದಿದ್ದೀನಿ, ಅಲ್ಲಿ ಯಾರೋ ಒಂದು ಫ್ಯಾಮಿಲಿ ಇದೆ, ಅವರೆಲ್ಲ ಸಮಾಧಾನ ಮಾಡೋರಿದ್ರು. ಸೊ ಇಲ್ಲಿ ಯಾರೂ ಇಲ್ಲ ಆ್ಯಂಡ್ ಯಾರಿಗೂ ಅರ್ಥನೂ ಆಗಲ್ಲ. ಸೊ ನನ್ನ ಫ್ಯಾಮಿಲಿ ಬಗ್ಗೆ ತೀರಾ ಕೆಳಮಟ್ಟದಲ್ಲಿ ಮಾಡಿದ ಕಮೆಂಟು ತುಂಬ ನೋವಾಗಿತ್ತು. ಸೊ ಆ ಕಾರಣಕ್ಕತ್ತೆ. ಬಟ್ ಅಲ್ಲಿ ಅಶ್ವಿನಿ ಮತ್ತು ಕಾವ್ಯ ಅವರ ಜಗಳ ನಡೀತಾ ಇತ್ತಲ್ಲ, ಆ ಜಗಳದ ನಡುವಲ್ಲಿ ಇದು ಟೆಲಿಕಾಸ್ಟು ಆಗಲಿಲ್ಲ, ಇದು ಹೈಲೈಟು ಆಗಲಿಲ್ಲ. ಹಾಗಾಗಿ ನನ್ನ ನೋವು ಏನು ಅನ್ನೋದು ಅರ್ಥ ಆಗಿಲ್ಲ ಬಿಟ್ಟರೆ. ಸೊ ನಾನು ಅದನ್ನು ನಾಟಕ ಮಾಡಿದೆ ಅಂತ, ನಂಗೆ ನಾಟಕ ಮಾಡೋ ಅವಶ್ಯಕತೆ ಏನಿದೆ? ನಾನು ಸ್ಟ್ರಾಂಗ್ ಆಗಿರೋಕ್ಕೆ ಹೋಗಿರೋಳು, ವೀಕ್ ಆಗಿದ್ದೇನೆ ಅಂತ ತೋರಿಸ್ಕೊಂಡ್ರೆ ನನ್ನ ಆಟನೇ ಹಾಳು ಮಾಡ್ಕೊಂಡಂಗಲ್ಲ. ಸೊ ನಾನು ಯಾಕೆ ನಾಟಕ ಮಾಡಬೇಕು ವೀಕ್ ಆಗಿದ್ದೀನಿ ಅಂತ? ಎನಿವೆ, ನೀವು ಈಗ 2 ಸೀಸನ್ಗಳನ್ನು ನೋಡಿದೀಯಾ? ಕಳೆದ ಸೀಸನ್ಗೂ ಈ ಸೀಸನ್ಗೂ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ? ಕಂಟೆಸ್ಟೆಂಟ್ಸ್ ವ್ಯತ್ಯಾಸ ಅಷ್ಟೇ. ಕಂಟೆಸ್ಟೆಂಟ್ಸ್ಗಳ ಅಲ್ಲ, ಮನೆಯ ವಾತಾವರಣ ಹೆಂಗಿತ್ತು? ಕಳೆದ ಸತಿ ಹೆಂಗಿತ್ತು, ಈ ಸತಿ ಹೆಂಗಿತ್ತು? ಸೇಮ್ ಇದೆ, ವಾತಾವರಣ ಸೇಮ್ ಇದೆ. ಕಂಟೆಸ್ಟೆಂಟ್ಸ್ಗಳ ಬಿಹೇವಿಯರ್ ಮೇಲೆನೆ ವಾತಾವರಣ ನಿಲ್ಲುತ್ತೆ. ಲಾಸ್ಟ್ ಸೀಸನ್ ಅಲ್ಲಿ ಇದ್ದ ಕಂಟೆಸ್ಟೆಂಟ್ಸ್ಗಳು ಎಲ್ಲರೂ ಹರಿದು ತಿನ್ನೋ ಹುಲಿಗಳ ತರ ಇದ್ರು. ಹನುಮಂತು ಒಬ್ಬನನ್ನು ಬಿಟ್ಟು. ಇಲ್ಲ, ಹನುಮಂತು ಇನ್ಕ್ಲೂಡಿಂಗ್ ಹನುಮಂತು, ಎಲ್ಲರೂ ಆ ತರನೇ ಇದ್ರು. ಈ ಸೀಸನ್ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಎಲ್ಲ ಕಾಮ್ ಅಂಡ್ ಕಂಪೋಸ್ಡ್, ಆ ತರ. ಕಾಮ್ ಅಂಡ್ ಕಂಪೋಸ್ ಯಾರ ಬಗ್ಗೆ ಮಾತಾಡ್ತಿದ್ದೀರಿ? ಹೆಚ್ಚಿನ ಎಲ್ಲ ರಘು ತಗೊಳ್ಳಿ ಕಾಮ್ ಅಂಡ್ ಕಂಪೋಸ್ಡ್, ಧನುಷ್ ತಗೊಳ್ಳಿ ಕಾಮ್ ಅಂಡ್ ಕಂಪೋಸ್ಡ್, ಸ್ಪಂದನ ತಗೊಳ್ಳಿ ಕಾಮ್ ಅಂಡ್ ಕಂಪೋಸ್ಡ್, ಸೂರಜ್ ತಗೊಳ್ಳಿ, ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ತಾರೆ. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲಿ ಮಂಜಣ್ಣನ್ ಥರ, ರಜತ್ ಥರ, ನನ್ನ ಥರದ ಕ್ಯಾರೆಕ್ಟರ್ಗಳು ಭಾಳ ಕಡಿಮೆ. ನಿಮ್ಮ ಥರದ ಕ್ಯಾರೆಕ್ಟರ್ ಖಂಡಿತ ಎಗ್ರಿ ಬೀಳೋ ಅಂಥದ್ದು, ಮಾತಿಗೆ ಇನ್ನೊಂದು 10 ಮಾತು ಕೊಡೋ ಅಂಥದ್ದು. ಈಗ ನಿಮ್ಗಲ್ಲಿ ಅಶ್ವಿನಿ ಅವ್ರ ಹತ್ರ ಜಗಳಕ್ಕೆ ನಿಂತರೆ, ಗಿಲ್ಲಿ ಮತ್ತು ಅಶ್ವಿನಿ ಅಂತ ಜಗಳಕ್ಕೆ ಅವರಿಬ್ಬರೇ ಕಾಣಿಸ್ತಾರೆ. ಸೊ ಆ ಥರ ಟಕ್ಕರ್